ಹಾಯ್ ಹಲೋ ವೆಲ್ಕಮ್ ಟು ದ ಶಾಂತಲಾ ಕಿಚನ್. ಈ ದಿನ ನಾವು ಮೈಸೂರು ಪಾಕನ್ನು ಮಾಡೋಣ. ನಾವು ಈ ಮೈಸೂರು ಪಾಕಕ್ಕೆ ತುಪ್ಪನ ಉಪಯೋಗಿಸ್ತಾ ಇಲ್ಲ, ಕೇವಲ ಎಣ್ಣೆಯನ್ನು ಬಳಸಿ ಮೈಸೂರು ಪಾಕನ್ನು ಮಾಡ್ತಾ ಇರೋದು. ನೀವು ಬೇಕು ಅಂದರೆ ಅರ್ಧ ಎಣ್ಣೆ ಮತ್ತು ಅರ್ಧ ತುಪ್ಪ ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕೊಳ್ಬಹುದು. ಅಂದರೆ ಸಾಮಾನ್ಯವಾಗಿ ಕೆಲವರು ತುಪ್ಪನ ಯೂಸ್ ಮಾಡೋದಿಲ್ಲ, ಅರ್ಜೆಂಟಾಗಿ ತರೋಕ್ಕಾಗೋದಿಲ್ಲ ಅನ್ನುವಂಥ ಸಮಯದಲ್ಲಿ ಈ ರೀತಿ ಕೇವಲ ಎಣ್ಣೆಯನ್ನು, ಅದು ಕಡಿಮೆ ಎಣ್ಣೆಯನ್ನು ಉಪಯೋಗಿಸಿ ಮೈಸೂರು ಪಾಕನ್ನ ಮಾಡೋಣ. ಈಗ ನಾವು ಮೊದಲಿಗೆ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಆನ್ ಮಾಡೋಣ. ನಾನು 200 ಗ್ರಾಮ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಈಗ ಇಲ್ಲಿ ಸಕ್ಕರೆ 1/4 kg ತೊಗೊಂಡಿದ್ದೀನಿ. ಮೊದಲು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. 200 ಗ್ರಾಮ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1/4 kg ಸಕ್ಕರೆ ತೊಗೊಂಡಿದ್ದೀನಿ. ಈಗ ಸಕ್ಕರೆಗೆ ಮುಳುಗುವಷ್ಟು ನೀರನ್ನ ಸೇರಿಸೋಣ. ಇದು ಸಕ್ಕರೆ ಕರಗಿದ್ರೆ ಸಾಕು, ಪಾಕ ಆಗುವಂಥ ಅವಶ್ಯಕತೆ ಏನಿಲ್ಲ. ಈಗ ನೋಡಿ, ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಅದು ಸಕ್ಕರೆ ಮೆಲ್ಟ್ ಆಗಲಿ. ತುಂಬ ಪಾಕ ಬರಬೇಕಂತ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಸಕ್ಕರೆ ಕರಗಿ ಅದು ಸ್ವಲ್ಪ ಪಾಕ ಬಂದರೆ ಲೈಟಾಗಿ ಸಾಕು. ಈಗ ಸಕ್ಕರೆ ಕರಗಿ ನೋಡಿ, ಸಕ್ಕರೆ ಕರಗಿ ಎಲ್ಲ ಮೆಲ್ಟಾಗಿದೆ. ಈಗ ಒಲೆ ಆಫ್ ಮಾಡೋಣ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಈಗ ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆನ ಹಾಕೋಣ. ಈಗ ಒಂದು ತಟ್ಟೆಗೆ ಎಣ್ಣೆನ ಅಥವಾ ತುಪ್ಪನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಾವು ಮೊದಲೇ ಈ ರೀತಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಬೇಕು ಒಂದು ಪಾತ್ರೆನ, ಇಲ್ಲದರೆ ಆಮೇಲೆ ಕೊನೆಯಲ್ಲಿ ಹಾಕೋ ಟೈಮಲ್ಲಿ ನಾವು ಈ ರೀತಿ ಮಾಡ್ಕೊಳ್ಳೋಂದ್ರೆ ತಳ ಹತ್ತುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಮೊದಲೇ ಈ ರೀತಿ ಒಂದು ತಟ್ಟೆಗೆ ಅಥವಾ ನೀವು ಯಾವ ಬೌಲ್ಗೆ ಯಾವುದಕ್ಕೆ ಹಾಕ್ತೀರಾ ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಈ ರೀತಿ ಸವರಿ ಇಟ್ಕೊಳ್ಳಿ. ಈಗ ಈ ಪಾತ್ರೆಗೆ ನಾವು ತೊಗೊಂಡಿರುವಂಥ ಕಡಲೆ ಹಿಟ್ಟನ್ನ ಸೇರಿಸೋಣ. ಇಲ್ಲಿ 200 ಗ್ರಾಮ್ ಅಷ್ಟಿದೆ. ಈಗ ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋ ತನಕ. ತುಂಬ ಹುರಿಯುವಂಥ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು. ಈಗ ನಾನು ಒಲೆ ಆಫ್ ಮಾಡಿದ್ದೀನಿ. ಈಗ ಇದಕ್ಕೆ ನಾವು ಸಕ್ಕರೆನ ಕರಗಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಇದಕ್ಕೆ ಸಕ್ಕರೆ ಕರಗಿಸಿ ಇಟ್ಟಿದ್ದಂಥ ನೀರನ್ನ ಸೇರಿಸೋಣ. ಈಗೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ಈ ಟೈಮ್ಲಿ ಒಲೆನ ಆಫ್ ಮಾಡಿರ್ತೀನಿ. ಒಂದು ಸ್ವಲ್ಪನೂ ಕೂಡ ಗಂಟಿಲ್ದಿರೋ ರೀತಿ ಮಿಕ್ಸ್ ಮಾಡೋಣ. ಈಗ ನೋಡಿ, ಒಂದು ಪಾತ್ರೆಯಲ್ಲಿ ನಾನು 200 ಗ್ರಾಮ್ ಅಷ್ಟು ಎಣ್ಣೆನ ಇಟ್ಕೊಂಡಿದ್ದೀನಿ. ನಾನು ಕೇವಲ ಎಣ್ಣೆನ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ, ತುಪ್ಪನ ಹಾಕಿಲ್ಲ. ನೀವು ಬೇಕಾದರೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಈಗ ಇದು ಎಣ್ಣೆ ಕಾಯ್ತಾಯಿದೆ, ಅದನ್ನು ಬೇರೆ ಕಡೆ ಸೈಡ್ಲಿ ಇನ್ನೊಂದು ಸ್ವಲ್ಪ ಹಾಗೆ ಬಿಸಿ ಮಾಡ್ತಾ ಇರೋಣ. ನೋಡಿ, ಕಡಲೆ ಹಿಟ್ಟು ಮತ್ತು ಸಕ್ಕರೆ ಪಾಕ ಎರಡನ್ನೂ ಕೂಡ ಮಿಕ್ಸ್ ಮಾಡಿದ್ವಿ. ಈಗ ಇದನ್ನು ಒಲೆ ಆನ್ ಮಾಡಿ ಇದನ್ನು ಈ ರೀತಿ ಇಟ್ಟು ಕೈ ಆಡಿಸ್ತಾರೋಣ. ಆಗ ಅದು ಗಟ್ಟಿಯಾಗುತ್ತೆ. ಕೈ ಆಡಿಸ್ತಾನೆ ಇರಬೇಕು, ಬಿಡಬಾರ್ದು. ನೋಡಿ, ಕುದ್ದು ಗಟ್ಟಿ ಆಗ್ತಾಯಿದೆ. ಇನ್ನು ಸ್ವಲ್ಪ ಹಾಗೇ ಕುದಿ ಬಂದು ಅದು ಸ್ವಲ್ಪ ಗಟ್ಟಿಯಾಗಲಿ. ಕಡಲೆ ಹಿಟ್ಟಿನ ಸ್ಮೆಲ್ಲು ಗಮ್ಮಂತ ಬರ್ತಾಯಿದೆ. ಕುದೀತಾ ಇದೆಯಲ್ಲ, ಈಗ ನಾವು ಬಿಸಿ ಮಾಡಿದ್ದೀವಲ್ಲ ಅದರಲ್ಲಿ ಎಣ್ಣೆನ ಸ್ವಲ್ಪ ಹಾಕೋಣ. ಅಂದರೆ ಒಂದು ಕಡೆ ಸೈಡ್ನಲ್ಲಿ ಎಣ್ಣೆ ಸ್ವಲ್ಪ ಅದು ಬಿಸಿ ಆಗ್ತಾನೆ ಇರಬೇಕು. ನಾವು ಇದಕ್ಕೆ ಹಾಕಬೇಕಾದ್ರೆ ಎಣ್ಣೆ ಬಿಸಿಯಾಗಿ ಇರಬೇಕು. ಈಗ ಎಲ್ಲ ಎಣ್ಣೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ಕಡಲೆ ಹಿಟ್ಟು ಎಣ್ಣೆನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೋಣ. ನೋಡಿ, ಎಣ್ಣೆ ಹಾಕಿದ ತಕ್ಷಣ ಯಾವ ರೀತಿ ಅದಾಗುತ್ತೆ.
ಈಗ ಇನ್ನು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಈ ಎಣ್ಣೆನೆಲ್ಲ ಕಡಲೆ ಹಿಟ್ಟು ಅಬ್ಸರ್ವ್ ಮಾಡ್ಕೋಬೇಕು. ಇಲ್ಲ ಸೈಡ್ಲಿ ಎಣ್ಣೆ ಬಿಡ್ತಾ ಇದೆ ಅಂದರೆ ಆಗ ಅದು ಎಣ್ಣೆ ಸಾಕು ಅಂತ ಅರ್ಥ. ನೋಡಿ ಎಣ್ಣೆ ಬಾಣಲಿ ಬಿಡ್ತಾ ಇದೆ ಇಟ್ಟು. ಈಗ ಇದು ರೆಡಿಯಾಗಿದೆ. ಈಗ ಒಲೆ ಆಫ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಹಾಗೇ ಸ್ವಲ್ಪ ಕೈ ಆಡಿಸೋಣ. ಅದೇ ಬಿಸಿನಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊಂದ್ಕೊಳ್ಳುತ್ತೆ. ಒಲೆ ಆಫ್ ಮಾಡಿದ್ದೀನಿ. ಆ ತಟ್ಟೆ ಸ್ವಲ್ಪ ದೊಡ್ಡದಾಗಿದೆ ಅಂತ ಬೇರೆ ತಟ್ಟೆಗೆ ಶಿಫ್ಟ್ ಮಾಡೋಣ. ಈಗ ಈ ತಟ್ಟೆಗೆ ನಾನು ಶಿಫ್ಟ್ ಮಾಡ್ತೀನಿ. ಈಗ ಅದನ್ನು ಒಂದು ತಟ್ಟೆಗೆ ಹಾಕಿದ್ದೀನಿ. ಈಗ ಅದು ಒಂದು ಅರ್ಧ ಗಂಟೆ ಅದು ಸ್ವಲ್ಪ ಹಾರಲಿ, ಆಮೇಲೆ ಕಟ್ ಮಾಡೋಣ. ಈಗ ಅದು ಸ್ವಲ್ಪ ಹಾರಿದೆ. ಈ ಟೈಮ್ನಲ್ಲೇ ಸ್ವಲ್ಪ ಪೀಸ್ಗಳು ಕಟ್ ಮಾಡೋಣ. ತುಂಬ ಹಾರಿದ್ರೆ ಕಟ್ ಮಾಡೋಕ್ಕಾಗೋದಿಲ್ಲ. ನಿಮ್ಗೆ ಯಾವ ಶೇಪ್ ಬೇಕು, ಯಾವ ಸೈಜ್ ಬೇಕೋ ನೋಡಿ ಕಟ್ ಮಾಡ್ಕೊಳ್ಳಿ. ನೋಡಿ ಮೈಸೂರು ಪಾಕು ರೆಡಿಯಾಗಿದೆ. ಇದು ಸಾಫ್ಟ್ ಮೈಸೂರು ಪಾಕು. ಇದಕ್ಕೆ ತುಪ್ಪ ಏನು ಯೂಸ್ ಮಾಡಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.